ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಕರುಮ್ ಬಾಳೆಕಾಯಿ ಚಿಪ್ಸ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಬಾಳೆಕಾಯಿ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದು ನೋಡಿ ನೇಂದ್ರ ಬಾಳೆಕಾಯಿ. ಇದನ್ನು ನೋಡಿ, ಈ ರೀತಿ ಒಂದೊಂದೇ ಬಾಳೆಕಾಯಿಯನ್ನು ಬಿಡಿಸಿಕೊಂಡು ಈ ರೀತಿ ಎರಡು ಸೈಡಲ್ಲಿ ಕಟ್ ಮಾಡಿಕೊಳ್ಳಿ. ಇನ್ನಿದರ ಸಿಪ್ಪೆಯನ್ನು ತೆಗೆದ್ರಾಯಿತು. ನೋಡಿ, ಈ ರೀತಿ ಚಾಕುವಿನ ಸಹಾಯದಿಂದ ಲೈನ್ ಹಾಕಿ ತೆಗಿಲಿಕ್ಕೆ ತುಂಬ ಸುಲಭ ಆಗ್ತದೆ. ಮೇಲೆ ಸಿಪ್ಪೆಗೆ ಮಾತ್ರ ಈ ರೀತಿ ಲೈನ್ ಹಾಕಿಕೊಳ್ಳಿ, ಒಳಗಡೆ ಬಾಳೆಕಾಯಿಗೆ ತಾಗುವುದು ಬೇಡ. ಇನ್ನಿದನ್ನು ಈ ರೀತಿ ತೆಗೆದುಕೊಂಡ್ರಾಯಿತು. ತುಂಬ ಸುಲಭದಲ್ಲಿ ಸಿಪ್ಪೆ ಬರ್ತದೆ. ನೋಡಿ, ಈ ರೀತಿ ಎಲ್ಲ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದುಕೊಂಡ್ರಾಯಿತು. ತೆಗೆದು ನೀರಿಗೆ ಹಾಕಿಕೊಳ್ಳಿ. ಬಾಳೆಕಾಯಿಯಲ್ಲಿದ್ದಂತಹ ಮೇಣದ ಅಂಶ ಎಲ್ಲ ಇದ್ದರೆ ನೀರಿನಲ್ಲಿ ಬಿಟ್ಟುಕೊಳ್ತದೆ. ನೋಡಿ, ಈ ರೀತಿ ಬಾಳೆಕಾಯಿಯ ಸಿಪ್ಪೆ ತೆಗೆದು ನೀರಿಗೆ ಹಾಕಿ ಇಟ್ಟುಕೊಳ್ಳಿ. ಈ ಬಾಳೆಕಾಯಿ ಚಿಪ್ಸ್ ಎಲ್ಲ ಮಾಡಿಟ್ಟುಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ನೋಡಿ, ಬಾಳೆಕಾಯಿಯ ಸಿಪ್ಪೆ ತೆಗೆದಾಯಿತು. ಇನ್ನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಬಿಸಿ ಆದ ಮೇಲೆ ನಾವು ಚಿಪ್ಸನ್ನು ಮಾಡಿಕೊಂಡ್ರಾಯಿತು. ನೋಡಿ, ತುಂಬ ಸುಲಭದಲ್ಲಿ ಆಗ್ತದೆ ಇದು. ಬಾಳೆಕಾಯಿಯ ಸಿಪ್ಪೆ ತೆಗೆಯುವಾಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡ್ರೆ ಕೈಗೆ ಮೇಣ ಅಂಟಿಕೊಳ್ಳೋದಿಲ್ಲ. ಇನ್ನು ನೋಡಿ, ಎಣ್ಣೆ ಬಿಸಿಯಾದ ತಕ್ಷಣ ಈ ರೀತಿ ಚಿಪ್ಸನ್ನು ಮಾಡಿಕೊಂಡ್ರಾಯಿತು. ಸ್ವಲ್ಪ ಮೇಲಿನಿಂದ ಈ ರೀತಿ ಬಾಳೆಕಾಯಿಯನ್ನು ತುರಿದುಕೊಳ್ತಾ ಬರಬೇಕು. ಎಣ್ಣೆ ಎಷ್ಟಿದೆ ನೋಡಿಕೊಂಡು ಬಾಳೆಕಾಯಿಯ ಹಾಕಿದ್ರಾಯಿತು. ತುಂಬ ಹಾಕಿಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ 1.5 ಬಾಳೆಕಾಯಿಯಾಗುವಷ್ಟು ಹಾಕಿಕೊಂಡಿದ್ದೇನೆ. ಇನ್ನಿದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಿಕೊಂಡ್ರಾಯಿತು. ಇನ್ನು ನೋಡಿ, ಒಂದು ಕಪ್ಪು ತಗೊಂಡು ಅದಕ್ಕೆ ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಕರಗಿಸಿಕೊಳ್ತಾ ಇದ್ದೇನೆ. ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು. ಉಪ್ಪೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಬಾಳೆಕಾಯಿ ಚಿಪ್ಸ್ ಸಾಧಾರಣ ಒಂದು 70% ಆಯಿತು ಅಂತ ಆಗುವಾಗ ಅದಕ್ಕೆ ನಾವು ಮಾಡಿಟ್ಟುಕೊಂಡಂತಹ ಉಪ್ಪು ನೀರಿನ ಮಿಶ್ರಣವನ್ನು ಅದಕ್ಕೆ ಹಾಕಿಕೊಳ್ಬೇಕು. ಸಾಧಾರಣವಾಗಿ 1 ಚಮಚ ಆಗುವಷ್ಟು ಉಪ್ಪು ನೀರನ್ನು ಹಾಕಿಕೊಂಡ್ರೆ ಸಾಕಾಗ್ತದೆ. ಉಪ್ಪು ನೀರನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಚಿಪ್ಸ್ ಕರುಮ್ ಆಗುವಾಗ ಅದನ್ನು ಎಣ್ಣೆಯಿಂದ ತೆಗೆದ್ರಾಯಿತು. ಉಪ್ಪು ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ 1.5 ಚಮಚ ಆಗುವಷ್ಟು ಉಪ್ಪು ನೀರನ್ನು ಹಾಕಿಕೊಳ್ಬಹುದು. ಹಾಗೆ ಅಂತೇಳಿ ನೀರಿನ ಅಂಶ ತುಂಬ ಹಾಕಬಾರ್ದು, ಆಗ ಚಿಪ್ಸ್ ಕರುಮ್ ಆಗೋದಿಲ್ಲ. ಉಪ್ಪು ಜಾಸ್ತಿ ಹಾಕಿ ನೀರನ್ನು ಸ್ವಲ್ಪ ಕಡಿಮೆ ಹಾಕಿ ಉಪ್ಪನ್ನು ಕರಗಿಸಿಕೊಳ್ಬೇಕು. ನೀರು ತುಂಬ ಹಾಕಿ ಉಪ್ಪು ಕಡಿಮೆ ಹಾಕಿ ಕರಗಿಸಿಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇದು ಎಷ್ಟು ಕರುಮ್ ಆಗಿ ಬಂದಿದೆ. ಹಾಗೆ ನಿಮಗೆ ಎಲ್ಲಿಯಾದರೂ ಸ್ವಲ್ಪ ಉದ್ದ ಚಿಪ್ಸ್ ಬೇಕು ಅಂತಾದರೆ ಬಾಳೆಕಾಯಿಯನ್ನು ನೋಡಿ ಈ ರೀತಿ ಸ್ವಲ್ಪ ಕ್ರಾಸ್ ಹಿಡಿದು ತುರಿತಾ ಬರಬೇಕು. ಆಗ ಉದ್ದಾಗಿ ಬರ್ತದೆ. ನೋಡಿ, ಚಿಪ್ಸ್ ಎಲ್ಲ ಈ ರೀತಿ ಉದ್ದಕ್ಕೆ ಬರ್ತದೆ. ರೌಂಡ್ ಬೇಕು ಅಂತಾದರೆ ಬಾಳೆಕಾಯಿಯನ್ನು ಸ್ಟ್ರೈಟಾಗಿ ಹಿಡಿದು ತುರಿತಾ ಬರಬೇಕು. ಅದೇ ಈ ರೀತಿ ಉದ್ದ ಬೇಕು ಅಂತಾದರೆ ಬಾಳೆಕಾಯಿಯನ್ನು ಸ್ವಲ್ಪ ಕ್ರಾಸಲ್ಲಿ ಹಿಡಿದು ತುರಿತಾ ಬಂದರೆ ಆಯಿತು. ಹಾಗೆ ನಿಮಗೆ ಡೈರೆಕ್ಟಾಗಿ ಈ ರೀತಿ ತುರಿಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನೀವು ಒಂದು ಪ್ಲೇಟಿಗೆ ತುರಿದು ಫಸ್ಟಿಗೆ ಪ್ಲೇಟಲ್ಲಿ ತುರಿದಿಟ್ಟುಕೊಂಡು ಆನಂತರ ಅದನ್ನು ಬಿಸಿಯಾದಂತಹ ಎಣ್ಣೆಗೆ ಹಾಕಿಕೊಂಡ್ರೂ ಆಗ್ತದೆ. ನಿಮಗೆ ಯಾವ ರೀತಿ ಸುಲಭ ಆಗ್ತದೆ ಆ ರೀತಿ ಮಾಡಿಕೊಂಡ್ರಾಯಿತು ಸ್ನೇಹಿತರೆ. ಹಾಗೆ ಉಪ್ಪು ನೀರಿಗೆ ಬೇಕಿದ್ದರೆ ಸ್ವಲ್ಪ ಅರಶಿನದ ಹುಡಿ ಕೂಡ ಹಾಕಿಕೊಳ್ಬಹುದು. ಕಲರಿಗೆ ಬೇಕಿದ್ದರೆ, ಬೇಕು ಅಂತಿಲ್ಲ, ಬೇಕಿದ್ದರೆ ಹಾಕಿಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಈ ಬಾಳೆಕಾಯಿ ಚಿಪ್ಸ್ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.